ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪಾಪುನ ಕರ್ಕೊಂಡು ಫಸ್ಟ್ ಟೈಮ್ ಪಾಪುನ ಕರ್ಕೊಂಡು ಬನಶಂಕರಿ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವು ರೆಡಿಯಾಗಿ ಪಾಪುನ ರೆಡಿ ಮಾಡಿ ಫುಲ್ ಪ್ಯಾಕ್ ಮಾಡಿ ಹೊರಟ್ವಿ. ಬನಶಂಕರಿ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಬನಶಂಕರಿ ಟೆಂಪಲ್ ಹತ್ರ ಪಾಪುನ ಫಸ್ಟ್ ಟೈಮ್ ಕರ್ಕೊಂಬಂದಿದ್ದು. ನಾನು ಬೇಡ್ಕೊಂಡಿದ್ದೆ ಪಾಪುನ ಕರ್ಕೊಂಬರ್ತೀವಿ ಅಂತ ಹೇಳಿ. ಮತ್ತು 21 ದೀಪ ಹಚ್ತೀನಿ ಅಂತ ಬೇಡ್ಕೊಂಡಿದ್ದೆ. ಸೊ ದೀಪ ತೊಗೊಳ್ಳೋಣ, ಪೂಜೆ ಸಾಮಾನು ತೊಗೊಳ್ಳೋಣ ಅಂತ ತೊಗೊಂಡು ನೆಕ್ಸ್ಟು ಪಾಪು ನಾನು ಇಬ್ಬರು ಕೂತ್ಕೊಂಡು ಪೂಜೆ ಸಾಮಾನು ರೆಡಿ ಮಾಡ್ತಾಯಿದ್ವಿ. ಅವರಪ್ಪ ಫೋನಲ್ಲಿ ಮಾತಾಡ್ತಾಯಿದ್ರು. ಪಾಪು ನೋಡಿ ಹಿಂಗೆ ಕೂತ್ಕೊಂಡು ಆಟ ಆಡ್ತಾಯಿದ್ದ ನನ್ನ ಜೊತೆ. ಅವನೇನೋ ಬಂದುಬಿಟ್ಟಿದ್ದೀವಲ್ಲ, ಎಲ್ಲೋ ಆಚೆ ಏನೋ ಮಾಡ್ತಿದ್ದಾರೆ ಅಂತ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದ. ಪಾಪುನ ಆಚೆ ಕರ್ಕೊಂಡೋದ್ರೆ ಅವನಂತೂ ತುಂಬ ಖುಷಿಯಾಗಿ ಆಟ ಆಡ್ತಾನೆ. ಸೊ ಹಾಗಾಗಿ ಪಾಪುನ ಆಚೆ ಕರ್ಕೊಂಡೋದ್ರೆ ಅವನು ಖುಷಿ ಆಗುತ್ತೆ ಅನ್ನೋ ಒಂದು ರೀಸನಿಂದ ವೀಕ್ಲಿ ಒಂದು ಸತಿ ಆಚೆ ಕರ್ಕೊಂಡು ಹೋಗಬೇಕು. ಸೊ ದೀಪ ಎಲ್ಲ ರೆಡಿ ಆಯಿತು. ನೆಕ್ಸ್ಟು ದೀಪ 21 ದೀಪನ ತುಪ್ಪದ ದೀಪ ರೆಡಿ ಮಾಡಿದ್ದೀನಿ. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಎತ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ. ನಾವು ಹೋಗಿದ್ದು ತುಂಬ ಲೇಟ್ ಆಯಿತು. ಆಲ್ರೆಡಿ 1 o'clock ಆಗಿತ್ತು. ದೇವಸ್ಥಾನ ಇನ್ನೇನು ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾವು ಅರ್ಜೆಂಟಾಗಿ ಹೋಗಬೇಕಿತ್ತು. ಸೊ ಹೋಗಿದ್ವಿ, ದೀಪ ಹಚ್ಚಿದ್ವಿ. ಇವರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ದೀಪ ಹಚ್ಚೋದಕ್ಕೆ. ಹೆಲ್ಪ್ ಮಾಡಿದ್ಮೇಲೆ ನೋಡಿ ಇವಾಗ ನಾನು ದೀಪ ಹಚ್ತಾಯಿದ್ದೀನಿ. ಅದಂತೂ ತುಂಬ ಬಿಸಿಯಾಗಿತ್ತು. ನಾನು ಸ್ಟೀಲ್ ತಟ್ಟೆ ಇಟ್ಕೊಂಡಿದ್ದೆ. ಅಲ್ಲಿ ಇವಾಗ ಅಡಿಕೆ ತಟ್ಟೆ ಬ್ಯಾನ್ ಮಾಡಿದ್ದಾರೆ. ಸ್ಟೀಲ್ ತಟ್ಟೆ ಇಟ್ಕೊಂಡು 21 ದೀಪ ಜಾಸ್ತಿ ಆಗಿಬಿಟ್ಟಿತ್ತು. ಆಮೇಲೆ ಅವ್ರ ಪಕ್ಕದಲ್ಲಿರೋ ಇನ್ನೊಂದು ಪ್ಲೇಟ್ನ ನನಗೆ ಈಸ್ಕೊಟ್ರು. ನಾನು ಪೂಜೆ ಮಾಡಿ ಆಚೆ ಬಂದಮೇಲೆ ಇವರು ಪೂಜೆ ಮಾಡ್ತಾಯಿದ್ರು. ಪೂಜೆ ಮಾಡಿ ನೆಕ್ಸ್ಟು ಪಾಪುನು ಅವನು ನಮ್ಮ ಮನೆಯವರು ಇಬ್ಬರು ಸೇರಿ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟು ಸುತ್ತ ಒಂದು ರೌಂಡ್ ಹೋಗೋಣ ಅಂತ ದೀಪನ ಇಟ್ಕೊಂಡು ಒಂದು ರೌಂಡ್ ಹೊರಟ್ವಿ. ಇಲ್ಲಿ ಒಂದು ಕಲ್ಲಿದೆ, ಅದು ವಿಶೇಷವಾಗಿರೋ ಕಲ್ಲು. ಆ ಕಲ್ಲು ಮೇಲೆ ನಮ್ಮ 2 ಕೈಗಳನ್ನ ಇಟ್ಕೊಂಡು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಆ 2 ಕೈ ಸೇರಿದ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ನಾನು ಸುಮಾರು ಸತಿ ಟ್ರೈ ಮಾಡಿದ್ದೀನಿ. ಈ ಸತಿ ತುಂಬ ಚೆನ್ನಾಗಿದ್ರು. ನೀವೇ ನೋಡ್ತಿರ್ಬೋದು ಅಲ್ಲಿ ಕಿವ್ವಲ್ಲಿ ಅದನ್ನು ಟ್ರೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಇವತ್ತು ಟ್ರೈ ಮಾಡೋಕ್ಕಾಗಿಲ್ಲ. ಹಂಗಾಗಿ ಮತ್ತೆ ಈ ಕಡೆ ಇನ್ನೊಂದು ದೇವಸ್ಥಾನ ಇತ್ತು, ಆ ದೇವಸ್ಥಾನಕ್ಕೂ ಆರತಿ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಆರತಿ ತಟ್ಟೆನ ಇಟ್ಕೊಂಡು ನಾನು ಹೊರಟೆ. ಆಲ್ರೆಡಿ ಅರ್ಧ ಬಾಗಿಲು ಕ್ಲೋಸ್ ಮಾಡಿದರು. ನಮಗೆ ಇನ್ನೊಂದು ಸ್ವಲ್ಪ ಮಾತ್ರ ಸಿಕ್ತು. ಹಿಂಗೋ ಅರ್ಧಂಬರ್ಧ ನೋಡಿಕೊಂಡು ದೇವ್ರನ್ನ ಪಾಪುನ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ವಲ್ಲ. ನಾನು ಹುಟ್ಟಾಗ ಬೇಡ್ಕೊಂಡಿದ್ದೆ ಪಾಪುಗೆ ಯಾವುದೇ ತೊಂದರೆ ಆಗದೆ ಅವನು ಸೇಫಾಗಿದ್ದರೆ ನಾವು ದೇವಸ್ಥಾನಕ್ಕೆ ಬರ್ತೀವಿ ಅಂತ. ಸೊ ಎಲ್ಲ ದೇವಸ್ಥಾನ ದರ್ಶನ ಆದಮೇಲೆ ನಾವು ಇವಾಗ ನಿಂಬೆಹಣ್ಣಿನ ಆರತಿನ ಅಲ್ಲಿ ಅರೇಂಜ್ ಮಾಡಿರ್ತಾರಲ್ಲ ಅಲ್ಲಿ ಇಡಬೇಕಿತ್ತು. ಪಾಪು ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂದರೆ ಅವನು ಬ್ಯಾಗಲ್ಲಿ ಹಾಕ್ಕೊಂಡಿರೋದಕ್ಕೆ ಆಲ್ರೆಡಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ನೆಕ್ಸ್ಟು ಟೈಮ್ 1 o'clock ಆಗಿರೋದ್ರಿಂದ ಊಟಕ್ಕೆ ಅಲ್ಲಿ ಅರೇಂಜ್ಮೆಂಟ್ಸ್ ಇರುತ್ತೆ. ಪ್ರತಿದಿನ ನಿಮಗೆ 1 o'clock ಊಟ ಸಿಗುತ್ತೆ. ಸೊ ನಾವು ಕೂಡ ಪ್ರಸಾದ ತಿನ್ನೋಣ ಅಂತ ಹೊರಟ್ವಿ. ಪಾಪುನ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದಲ್ವ, ಹಂಗಾಗಿ ಅವನಿಗೂ ಸ್ವಲ್ಪ ಪ್ರಸಾದ ತಿನ್ನಿಸೋಣ ಅಂತ ಹೇಳಿ ನಾನು ಮತ್ತು ಇವರು ಪ್ಲೇಟಲ್ಲಿ ಊಟ ಹಾಕಿಸ್ಕೊಂಡು ಪ್ರಸಾದನ ತಿನ್ನೋಕ್ಕೆ ಅಂತ ಹೊರಟ್ವಿ. ಅಲ್ಲಿ ಪ್ರಸಾದ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿ ಒಂದು ಭೋಜನ ಶಾಲೆ ಮಾಡಿದ್ದಾರೆ. ಸೊ ಊಟ ಮಾಡಿ ಅಲ್ಲಿಂದ ಹೊರಟ್ವಿ.